ಎಲ್ಲ ಅವ್ರು ಹೆಂಗೆ ಹೇಳೋರೆ ಹಂಗಂಗೆ ನಮ್ದು ಕೇಸ್ ನಡೀತಾ ಇತ್ತು ಮನೆದು, ಅದೆಲ್ಲ ನಮ್ಮ ಕಡೆ ಆಯಿತು. ಆಮೇಲೆ ಇನ್ನೊಂದು ಜಮೀನು ಸೇಲ್ ಆಗಬೇಕಾಗಿತ್ತು, ಅದು 70 ಲಕ್ಷ ರೂಪಾಯಿಗೆ ಸೇಲ್ ಆದರೆ ಸಾಕಪ್ಪ ಅಂತ ಅಂತಿದ್ವಿ ನಮ್ಮ ಬ್ರದರು. ಅದು ಇವಾಗ 90 ಲಕ್ಷಕ್ಕೆ ಸೇಲ್ ಆಯಿತು. ಅವ್ರು ಡಿಸೆಂಬರಲ್ಲೇ ಆಗುತ್ತೆ ಅಂದ್ರೆ ಡಿಸೆಂಬರಲ್ಲೇ ಆಯಿತು. ಅದು 10 ವರ್ಷದಿಂದ ತಡಂಗಾಯ್ತಿತ್ತು. ಅವ್ರು ಹೆಂಗೆ ಹೇಳೋರೆ ಹಾಗೆ ಆಗೈತೆ ಸರ್. ನಮ್ಮ ಮನೇಲಿ ಎಲ್ಲ ಘಟನೆಗಳು ಒಂದೊಂದು ಏನೇ ಆದ್ರೂ ನಾವು ಫೋನ್ ಮಾಡಿ ಕೇಳ್ಕೊತೀವಿ, ಹಿಂಗೆ ಮಾಡ್ಬೋದು ಅಂತ, ಮಾಡಬೇಕಾ ಏನು ಅಂತ ಅಂದ್ಬಿಟ್ಟು. ಅವ್ರು ಹೆಂಗೆ ಹೇಳ್ತಾರೋ ಫೋನಲ್ಲೇ ಹೇಳ್ತಾರೆ ಹಿಂಗೆ ಮಾಡಿ ಅಂತೆಲ್ಲ. ಅವ್ರು ಹೆಂಗೆ ಹೇಳ್ತಾರೋ ಹಂಗಂಗೆ ಆಗೈತೆ ನಮ್ಗೆ 15 ವರ್ಷದಿಂದ ನಾವು ನೋಡ್ದಂಗೆ. ನಮಗೆಲ್ಲ ಒಳ್ಳೆ ಮಕ್ಕಳು ಎಜುಕೇಷನ್ ಮಗಳದು ಎಲ್ಲ ಅವ್ರು ಹೆಂಗೆ ಹೇಳೋರು ಹಂಗಂಗೆ ಆಗೈತೆ. ಅವ್ರು ಹೆಂಗೆ ಹೇಳ್ತಾರೋ ಹಾಗೆ ಆಗುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ ಅವ್ರನ್ನ ತುಂಬ. 15 ವರ್ಷದಿಂದ ನೋಡ್ತೀವಿ ನಾವು, ಹಿಂಗಾಗುತ್ತೆ ಹಿಂಗೆ ಇದು ಮಾಡಿ ಅಂತ. ಅವರು ಫ್ಯಾಮಿಲಿ ಫ್ರೆಂಡ್, ನಮಗೆಲ್ಲ ಗೊತ್ತು ನಮ್ಗವರು. ನಾವು ಅವರೆಲ್ಲ ಒಂದೇ ಕಡೆ ಇದ್ದಿದ್ದು, ಹಾಗಾಗಿ ಗೊತ್ತು. ಆಮೇಲೆ ನಮ್ಗೆ ಇಲ್ಲಿ ದೇವಸ್ಥಾನ ಮಾಡಿದ್ದಾರೆ ಅಂತ ಈಗ ಗೊತ್ತಾಯ್ತು. ಹಾಗಾಗಿ ದೇವಸ್ಥಾನಕ್ಕೆ ಬಂದು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಹೇಳ್ತಾರೆ ಸರ್, ಹೇಳ್ತಾರೆ ಎಲ್ಲ ಪ್ರತಿಯೊಂದನ್ನು ಹೇಳ್ತಾರೆ ಕರೆಕ್ಟಾಗಿ. ಆಮೇಲೆ ನೀವು ಈ ಜಾಗದಲ್ಲಿ ಅವ್ರು ಯಾರು ಇದ್ದಾರೆ ಅಂತಲೇ ಗೊತ್ತಿರಲ್ಲ. ಈಗ ನೀವು ನಿಮ್ಮ ಮನೆ ಹೆಂಗೈತೆ ಅಂತಲೇ ಗೊತ್ತಿಲ್ಲ, ಅವರು ನೋಡಿದ ತಕ್ಷಣ ನಮ್ಮನ್ನು ನೋಡಿದ ತಕ್ಷಣ ಹೇಳ್ಬಿಡ್ತಾರೆ, ನಿಮ್ಮ ಮನೇಲಿ ಹಿಂಗೈತೆ, ಇಂತಿಂಥ ಜಾಗದಲ್ಲಿ ಹಿಂಗೈತೆ, ಇಂತಿಂಥ ಚೇಂಜ್ ಮಾಡಿ, ನೀವು ಹಿಂಗೆ ಮಾಡಿ ಕರೆಕ್ಟಾಗಿ ಹೇಳ್ಬಿಡ್ತಾರೆ. ಗೊತ್ತಿಲ್ಲ ಸರ್ ನಮಗೆ, ಅದೇ ಪವರು. ಚೆನ್ನಾಗಿ ಹೇಳ್ತಾರೆ, ನಾವು ನಂಬ್ತೀವಿ ಒಟ್ಟಲ್ಲಿ ಅವ್ರನ್ನ. ನಾವೆಲ್ಲೂ ಯಾವ ದೇವಸ್ಥಾನಕ್ಕೆ ಎಲ್ಲೂ ಹೋಗಿ ಕೇಳಲ್ಲ. ಅವ್ರು ಹೆಂಗೆ ಹೇಳ್ತಾರೋ ಹಾಗೆ ನಾವು ಅವಾಗಿಂದನೂ ಅವ್ರು ಹೇಳೋದೆಲ್ಲ ಸಕ್ಸಸ್ ಆಗೈತೆ. ನಮ್ಮ ಮನೆಯದು ಕೇಸ್ ನಡೀತಾ ಇತ್ತು, ಒಂದು ಟಿಕೆ ಲೇಔಟಲ್ಲಿ ಒಂದು ಮನೆ ಇತ್ತು, ಅದು ಅಷ್ಟೇ. ಅವ್ರು ಹೆಂಗೆ ಹೇಳಿದ್ರು ಹಾಗೆ ಆಗೈತೆ, ನಿಮ್ಮ ಕಡೆನೇ ಆಗುತ್ತೆ ಅಂತ ಅಂದರು. ಅವ್ರು ಹೆಂಗೆ ಹೇಳ್ತಾರೋ ಅದಕ್ಕಿಂತ ಸ್ವಲ್ಪ ಬೇಗನೆ ಆಗುತ್ತೆ. ಆಮೇಲೆ ಅವರು ಇಂಥ ಡೇಟ್ ಹಿಂಗೆ ಆಗ್ಬಿಡುತ್ತೆ, ಡಿಸೆಂಬರ್ ಒಳಗಡೆನೇ ಆಗ್ಬಿಡುತ್ತೆ, ಜನವರಿಗೆ ಆಗ್ಬಿಡುತ್ತೆ ನಿಮ್ಮದು, ಮಾರ್ಚ್ ಹಿಂಗೆ ಕರೆಕ್ಟಾಗಿ ಹೇಳ್ತಾರೆ ಅವರು. ಹೇಳ್ತಾರೆ ಸರ್, ನಮ್ಮ ಮನಸ್ಸಲ್ಲಿ ಏನಾದ್ರು ಇದ್ದರೆ, ನೀನು ಹಿಂಗೆ ಇದೇ ವಿಚಾರಕ್ಕೆ ಬಂದಿದ್ಯಾ, ನೀನು ಹಿಂಗೆ ಐತೆ ಅಂತಲೇ ಕರೆಕ್ಟಾಗಿ ಹೇಳ್ತಾರೆ. ನೀನು ಇದೇ ವಿಚಾರವಾಗಿ ಬಂದಿದ್ದೀರಾ, ನೀವು ಹಿಂಗೆ ಮಾಡಬೇಕು, ಹಿಂಗೆ ಪೂಜೆ ಮಾಡಿದ್ರೆ ಹಿಂಗೆ ಒಳ್ಳೇದಾಗುತ್ತೆ, ನಿಮ್ಗೆ ಹಿಂಗೆ ಮಾಡಿದ್ರೆ ಹಿಂಗೆ ಒಳ್ಳೇದಾಗುತ್ತೆ, ಎಲ್ಲ ಚೆನ್ನಾಗಿ ಹೇಳ್ತಾರೆ. ಅಷ್ಟು ಪವರ್ ಆಗೋ ಸರ್ ಅವರು. ಓದ್ತಾನೆ ಅವ್ರು ಹೇಳೋರು ಸರ್ ನಮಗೆ, ಅಕ್ಕಪಕ್ಕ ಹಿಂಗೆ ಆಗುತ್ತೆ ಹಿಂಗೆ ಅಂತೆಲ್ಲ ಹೇಳೋರು ನಮಗೆ. ಆ ಓದ್ಬೇಕಾದ್ರೆ ಹೇಳೋರು ಅವ್ರಿಗೆ. ಅದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಹೇಳೋರು, ನನಗೆ ದೇವ್ರದ್ದು ಹಿಂಗೆ ಇದಾಗ್ತಾ ಇದೆ, ದೇವಸ್ಥಾನ ಮಾಡು ಅಂತ ಹೇಳ್ತಾರೆ ದೇವರು ಬಂದು ನನಗೆ ಅಂತೆಲ್ಲ ಹೇಳೋರು ನಮಗೆ. ನಾವು ಮಾಮೂಲಿ ಏನೇ ಹೇಳ್ತಾರೆ, ಬಟ್ ಅವ್ರು ಹೇಳೋದು ನಮ್ಗೆ ನಿಜ ಆಗೋದಲ್ಲ. ಒಟ್ಟಲ್ಲಿ ಅವ್ರಲ್ಲಿ ಏನೋ ಒಂದು ಸತ್ಯ ಐತೆ ಅಂತ ನಮ್ಗೆ ಅನ್ಸೋದು. ಅವ್ರು ಹೇಳ್ದಂಗೆ ನಾವು ಟೆಸ್ಟ್ ಮಾಡೋಕ್ಕೇನೆ ಅವ್ರನ್ನ ಎಷ್ಟೊಂದು ಸಲ ಕೇಳಿದ್ದೀವಿ, ಹಿಂಗೆ ಆಗೈತೆ ಅಂತ. ಹಿಂಗೆ ಆಗುತ್ತೆ ಹೋಗು, ಇಷ್ಟು ದಿವಸದಲ್ಲೇ ಆಗುತ್ತೆ ಹೋಗು, ನೀನು ಏನು ತಲೆ ಕೆಡ್ಸ್ಕೊಬೇಡ ಹೋಗು ಅಂತ ಅವ್ರು ಹೆಂಗೆ ಹೇಳ್ತಾರೋ ಹಾಗೆ ಆಗೈತಿ. ಅದೊಂಥರ ಹಂಗೇನೆ ನಡೆದಾಡ ದೇವ್ರ ಥರನೇ ಕರೆಕ್ಟಾಗಿ ಹೇಳ್ತಾರೆ. ಬೇಕಾದ್ರೆ ನಿಮಗೆ ಅನುಭವ ಆಗುತ್ತೆ, ನಿಮಗೆ ಯಾವ್ದಾರು ಬೇಕಾದರೆ ವಿಚಾರಗಳು ಕೇಳಿ ಕರೆಕ್ಟಾಗಿ ಹೇಳ್ತಾರೆ ಅವ್ರು. ನೀವು ಮುಂದೆ ಕೂತ್ಕೊಳ್ಳಿ, ಅವ್ರು ಕರೆಕ್ಟಾಗಿ ಹಿಂಗೆ ಆಗುತ್ತೆ ಅಂತಲೇ ಹೇಳ್ತಾರೆ. ನಾವು ನಂಬ್ತೀವಿ ಒಟ್ಟಲ್ಲಿ ಅವ್ರನ್ನ. ನಾವು ನಮ್ಮ ಮನೇಲಿ ನಾವು ಎಲ್ಲ ಅವ್ರ ಕೈಲೇ ಪೂಜೆ ಮಾಡಿಸೋದು, ಎಲ್ಲ ಪ್ರತಿಯೊಂದೂ ಅವ್ರ ಕೈಲೇ. ಏನೇ ಒಂದು ಮಾಡಬೇಕಾದ್ರೂ ಅವ್ರಿಗೆ ಹೇಳ್ಬಿಟ್ಟೆ. ಒಂದು ವಸ್ತು ತರಬೇಕಾದ್ರೂ ಕೇಳ್ತೀವಿ ನಾವು ಅವ್ರನ್ನ, ತರ್ಬೋದಾ ತರಬಾರ್ದಾ, ಇದು ಹೆಂಗೆ, ಇದೇನು. ಆಮೇಲೆ ಮನೇಲಿ ಏನಾದ್ರು ವಸ್ತು ಹಾಳಾಗ್ಬಿಟ್ರೆ, ಏನೋ ನಂದು ಮೊನ್ನೆ ಒಂದು ಓಲೆ ಹಾಳಾಗಿತ್ತು, ಅದನ್ನು ನಾನು ಕೇಳಿದೆ, ಯಾರು ಬಂದು ತೊಗೊಂಡಿರ್ಬೋದು ಹಿಂಗೆ ಅಂತ. ಅವ್ರು ಕರೆಕ್ಟಾಗಿ ಇಂಥವ್ರೆ ತೊಗೊಂಡವ್ರೆ ಬಂದು, ನಿಮ್ಮ ಮನೆಗೆ ಯಾರು ಬರ್ತಾರೆ ಅಂತ ಎಲ್ಲ ಕೇಳಿದ್ರು. ಅದಕ್ಕೆ ನಂಗೆ ಇಂತಿಂಥವ್ರ ಮೇಲೆ ಡೌಟ್ ಐತೆ ಗುರುಗಳೇ ಅಂತ ಹೇಳಿದೆ. ಕರೆಕ್ಟಾಗಿ ಅವ್ರು ಇಂಥವ್ರೆ ಎತ್ತಿದ್ದಾರೆ ಅಂತಲೇ ಹೇಳಿದ್ರು. ಅವ್ರು ಅಂಥವ್ರೆ ತೆಗ್ದಿದ್ರು ಆ ಓಲೆನ. ಆಮೇಲೆ ಅದನ್ನು ಹೇಳಿದ್ರು, ಅವಳು ಕೊಡಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ ಅವಳು ಅಂದರು. ಹಂಗೆ ಅವಳು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು, ಹಂಗೇನೆ ಕೊಡದೇದಂಗೆ ಹಂಗೆ ಸಾಧಿಸಿದ್ಲು ಹೊರತು ಅವಳು ಕೊಡಲ್ಲ ಅಂದ್ಲು. ಅವಳೇ ತೆಗ್ದಿರೋದು, ಇದು ಎಲ್ರಿಗೂ ಗೊತ್ತು. ಅವಳು ತಂಗಿನೇ ಅವಳೇ ತೆಗ್ದಿರೋದು ಅಂತ ಹೇಳ್ತಾಳೆ. ಅವ್ರು ಹೇಳ್ದಂಗೆ ನನಗೆ ಅವಳ ಮೇಲೆ ಚೂರು ಡೌಟ್ ಇರಲಿಲ್ಲ. ಅವರೇ ಆ ಥರ ಪ್ರತಿಯೊಂದನ್ನು ಹೇಳ್ತಾರೆ, ಕರೆಕ್ಟಾಗಿ ಹೇಳ್ತಾರೆ. ಇಲ್ಲ ಚೆನ್ನಾಗಿದೆ ಸರ್, ನಾವು ಚೆನ್ನಾಗಿದ್ದೀವಿ. ನಮ್ಮ ಮನೇಲಿ ಎಲ್ಲ ಫುಲ್ಲು ಚೆನ್ನಾಗಿದ್ದೀವಿ. ಕೆಲವೊಂದು ದುಡ್ಡಿನ ವಿಷಯಕ್ಕೆ ಯಾವ್ದಾರು ಸಿಗಾಕೊಂಬಿಟ್ಟಿದೆ. ಒಂದು 15 ಲಕ್ಷ ದುಡ್ಡು ಬರಬೇಕಾಗಿತ್ತು, ಒಬ್ರು ಕೊಟ್ಬಿಟ್ಟು. ಅವ್ರು ಹೆಂಗೆ ಹೇಳಿದ್ರು ಹಾಗೆ ಬಂದಿದೆ ಸರ್, ಅದೆಲ್ಲ ದುಡ್ಡು ಅಮೌಂಟ್ ರಿಟರ್ನ್ ಆಯಿತು. ಅವ್ರು ಹೇಳಿದ್ರು ಇಂಥ ದಿವಸದಲ್ಲೇ ರಿಟರ್ನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲ, ಯಾವುದೋ ಒಂದು ವಿಚಾರಕ್ಕೆ ಒಬ್ರಿಗೆ ಕೊಟ್ಬಿಟ್ಟು ಸಹಾಯ ಮಾಡಿ ಕೊಡದೇ ಇದ್ರು, ಬಟ್ ಅವರಿಂದ ನಮ್ಗೆ ಒಳ್ಳೇದಾಗಿದೆ. ವಾಪಸ್ ಬಂತು ಸರ್. ಅವ್ರು ಹೇಳಿದ್ರು, ನಾನು ಹಿಂಗೆ ಪೂಜೆ ಮಾಡ್ಕೊಡ್ತೀನಿ, ಹೋಗಿ ಬರುತ್ತೆ, ಹೋಗಿ ಕೊಟ್ಟೆ ಕೊಡ್ತಾನೆ ಹೋಗಿ ಹೊತ್ತು ಅಂದ್ರು ಅವರು. ನಮ್ಮ ಅಕ್ಕನ ಗಂಡಂಗೆ ಸಖತ್ ಹುಷಾರಿರಲಿಲ್ಲ, ಅವ್ರಿಗೆ ಈ ಹೊಟ್ಟೆ ಹೋಗ್ಬಿಡ್ತಾರೆ. ಡಾಕ್ಟ್ರ್ ಹೇಳ್ಬಿಟ್ರು ಆಗಲ್ಲ ಅಂತ ಅಂದ್ಬಿಟ್ಟು ಯಾವ ಹಾಸ್ಪಿಟಲಲ್ಲೂ ಸೇರಿಸ್ಕೊಳ್ಳೇ ಇಲ್ಲ. ಕೊನೆಗೆ ಇವರು ನಮ್ಮ ಅಕ್ಕ ಯಾವಾಗ ಇವ್ರಿಗೆ ಫೋನ್ ಮಾಡಿ ಎಲ್ಲ ಕೇಳಿದ್ರು. ಅವಾಗ ಹಿಂಗೆ ಆಗುತ್ತೆ, ಏನಿಲ್ಲ ಹುಷಾರಾಗುತ್ತೆ ಅಂದ ತಕ್ಷಣ ಈಗ ಚೆನ್ನಾಗಿ ಓಡಾಡ್ಕೊಂಡು, ನೆನ್ನೆನೋ ಗಣಪತಿ ದೇವಸ್ಥಾನದ್ದು ಇದ್ರಲ್ಲೆಲ್ಲ ಸಖತ್ತಾಗಿ ಓಡಾಡ್ಕೊಂಡು ಚೆನ್ನಾಗಿದ್ದಾರೆ. ದೇವರೇ ಇವರಿಂದ ಬಂದಿರೋದು ಸರ್. ಇವ್ರು ಮಾಡಬಾರ್ದು ಅಂತಾನೆ ಎಷ್ಟು ತಡೆದ್ರು ಅವರು. ಮಾಡೋದು ಬೇಡ, ಅಯ್ಯೋ ಎಜುಕೇಶನ್ ಮಾಡಿದ್ದೀನಿ, ನಮ್ಮ ಅಮ್ಮ ಎಜುಕೇಶನ್ ಮಾಡ್ಕೊಂಡು ಹೋಗು ಅಂತ ಅಂತಾರೆ, ಮಾಡೋದು ಬೇಡ ಅಂತ. ಆದರೂ ದೇವರು ಬಂದು ಕೊನೆಗೆ ಮಾಡಲೇಬೇಕು ನೀನು ಅಂತ ಅಂದ್ಬಿಟ್ಟು, ಕನಸೆಲ್ಲ ಸರಿ ಇಲ್ಲ ಅಂತ ಹೇಳೋರು ಅವರು. ಪಾಪ ಅವ್ರಿಗೆ ತುಂಬ ಸ್ವಲ್ಪ ತೊಂದರೆಗಳಾಗಕ್ಕೆ ಶುರು ಆಯಿತು. ಆಮೇಲೆ ದೇವಸ್ಥಾನ ಮಾಡಿದ್ಮೇಲೆ ಎಷ್ಟೊಂದು ಜನಕ್ಕೆ ಇಲ್ಲಿ ಸಾಲಿಗ್ರಾಮದಲ್ಲಿ ಹಿಂಗೆ ದೇವಸ್ಥಾನ ಮಾಡೋರೆ ಅಂತಲೇ ಗೊತ್ತಿಲ್ಲ, ಹಿಂಗೆ ಹಿಂಗೈತೆ ಸತ್ಯ ನಡೀತೆ ಅಂತ ಬಂದು ಒಂದ್ಸಲ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಹೋಟೆಲ್ ಕರೆಕ್ಟಾಗಿ ಚೆನ್ನಾಗಿ ಹೇಳ್ತಾರೆ ಅವರು.